subscribe. ಎಲ್ರಿಗೂ ನಮಸ್ಕಾರ ಗುರು. ನಾವು ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ಅತಿ ಹೆಚ್ಚು ಜನ ನಾನ್ ವೆಜಿಟೇರಿಯನ್ ಆಗಿರ್ತಾರೆ. ಹಾಗಾಗಿ ತುಂಬಾ ಹಿಂದಿಂದನೂ ಕೂಡ ಮೀನ್ನ ಒಂದು ಫುಡ್ ಆಗಿ ಕನ್ಸಿಡರ್ ಮಾಡಿ ತುಂಬಾ ರೆಗ್ಯುಲರ್ ಆಗಿ ನಾವು ತಿಂತಾನೆ ಇರ್ತೀವಿ. ಸಮುದ್ರ ತೀರ ಹೊಂದಿರುವಂತ ಯಾವುದೇ ದೇಶ ಆದ್ರೂ ಕೂಡ ಮೀನುಗಾರಿಕೆ ಮಾಡೋದು ತುಂಬಾ ದೊಡ್ಡ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ನಾನಿವಾಗ ಕುವೈತ್ ಇರುವಂತ ಒಂದು ದೊಡ್ಡ ಫಿಶ್ ಮಾರ್ಕೆಟ್ ಬಂದಿದ್ದೀನಿ ಗುರು. ಈ ಫಿಶ್ ಮಾರ್ಕೆಟ್ ಅಲ್ಲಿ ತುಂಬಾ ಸೈಕ್ ಆಗಿರೋ ಫಿಶ್ ಗಳೆಲ್ಲ ಸಿಗುತ್ತಂತೆ. ಯಾವೆಲ್ಲ ಫಿಶ್ ಇದಾವೆ ಅಂತ ಒಂದ್ಸಲ ಕಣ್ಣೆಲ್ಲ ನೋಡ್ಬೇಡ ಬನ್ನಿ ಗುರು. कितने साल इधर रहते हैं भैया? हाँ 20? 23 ईयर्स आपका पूरा जन्म इधर भी हो गया. कैसा है कुवैत? अच्छा है कुवैत? गॉड ग्रेस. वो बड़ा फिश है ना वो, नाम क्या उनका? अमूर. हाँ ठीक है. बहुत सारी फ्रेश आता है ना फिश इधर भैया? फुल फ्रेश है. हाँ ठीक है. हुआ आपका ब्रेकफास्ट खाना सब इधर है. ಹಾಂ ಥ್ಯಾಂಕ್ ಯು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಹೆವಿ ಜನ ಬಂದಿದ್ದಾರೆ ಗುರು. ಇವತ್ತು ಎಷ್ಟು ಜನ ಇದ್ದಾರೆ, ನಾನು ಸ್ವಲ್ಪ ಹೆದರ್ತಿದ್ದೆ ಈ ಲಾಗ್ಸ್ ಮಾಡೋಕ್ಕೆಲ್ಲ. ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಹಂಗೇನಿಲ್ಲ. ಬಾಂಗ್ಲಾದೇಶಿ ಮತ್ತು ಇರಾನಿ ಪೀಪಲ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ವೀಡಿಯೋ ಮಾಡ್ಕೋಬೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಗ್ತಿತ್ತು ಮಾಡೋಕ್ಕಿಲ್ಲಿ, ಯಾರಾದರೂ ಏನಾದ್ರು ಕ್ವಶನ್ ಮಾಡ್ತಾರೆ ಅಂತ. ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. आप कहाँ से भैया? बांग्लादेश के. कितना साल इधर रहते हैं आप? सुबह साल का. ओके थैंक यू, मिलेंगे बाद. ಕುವೈತ್ ಮೇನ್ ಸಿಟಿಲಿರೋ ಮಾರ್ಕೆಟ್ ಇದು. ಸಮುದ್ರ ಪಕ್ಕನೇ ಇರೋದ್ರಿಂದ ಫಿಶ್ ಎಲ್ಲ ತಗೊಂಡ್ಬಂದು ಡೈರೆಕ್ಟ್ ಮಾರ್ಕೆಟಿಗೆ ಹಾಕ್ತಿರ್ತಾರೆ. ಚೆನ್ನಾಗಿದೆ ಅವರು. ಎಷ್ಟು ವೆರೈಟಿ ಆಫ್ ಫಿಶಸ್ ಎಲ್ಲ ಇದೆ ಗೊತ್ತಾ ಇಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಇಲ್ಲೆಲ್ಲ. ಅವರೆಲ್ಲ ಹೇಳ್ತಾರೆ ಚೆನ್ನಾಗಿರುತ್ತೆ ಫಿಶ್ ಇಲ್ಲಿ ಅಂತ. ನೋಡೋಣ, ಯಾವ್ದಾರು ಒಂದು ಎದಾಕೊಂಡು ಹೋಗ್ಬೇಕು, ಯಾವ್ದಾರು ಚೆನ್ನಾಗಿದ್ರೆ. ಸೈಕ್ ಫಿಶ್ಗಳು ಒಂದಕ್ಕೊಂದು ಸಾಕಾಗಿದೆ. ನಾವೆಲ್ಲ ಕೆಲವೊಂದು ಫಿಶ್ಗಳು ನೋಡೇ ಇಲ್ಲ, ಆ ಥರ ಫಿಶ್ಗಳೆಲ್ಲ ಇದಾವೆ ಇಲ್ಲಿ. ಹಲೋ, ನೋಡಿಲಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಯಾರು ಕೂಡ ಸ್ವಲ್ಪ ಮುಜುಗರ ಪಡ್ಕೊಳ್ಳಲ್ಲ. ಖುಷಿಯಾಗಿ ನೋಡಿ, ಈ ಥರ ರೆಸ್ಪಾನ್ಸ್ ಮಾಡ್ಬೇಕು. ನಮಗೆ ವ್ಲಾಗ್ ಮಾಡೋಕ್ಕೆಲ್ಲ ಎಷ್ಟು ಕಾನ್ಫಿಡೆಂಟ್ ಬರ್ಬೇಕಂದ್ರೆ ಈ ಥರ ರೆಸ್ಪಾನ್ಸ್ ಮಾಡ್ಬೇಕು. ಹಂಗಾದ್ರೆ ಮಾತ್ರ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಇಲ್ಲಿ ಇರಾನಿ ಪೀಪಲ್ ಜಾಸ್ತಿ ಇರೋದ್ರಿಂದ ಎಲ್ಲ ಹೈವಾ ಅಂತ ಡೈಲಾಗ್ ಹೊಡಿತಿದ್ದಾರೆ. ಇಲ್ಲಿ ನೋಡ್ ಗುರು, ಇಲ್ಲಿ ಎಷ್ಟೊಂದು ಅಡಗಿದೆ. ಇಲ್ಲೆಲ್ಲ ಮೀನು ಹಿಡಿದು ತೊಗೊಂಬಂದು ಇಲ್ಲಿ ಎತ್ತಾಕೋದು ಅನಿಸುತ್ತೆ. ಇವ್ರದ್ದೆಲ್ಲ ಮೈನ್ ಬೇಸ್ ಆಗಿದ್ದಿದ್ದೆ ಫಿಶಿಂಗು. ಸೊ ಅದನ್ನು ಇನ್ನೂ ಫಾಲೋ ಮಾಡ್ತಿದ್ದಾರೆ, ಯಾಕಂದರೆ ಮೀನು ತಿಂತಾರಲ್ಲ ಎಲ್ಲ ಜನ. ಅದಕ್ಕೆ ಹಡಗುಗಳು ನೋಡಿಲ್ಲಿ. ಇಟ್ಸ್ ಗುಡ್. ಹಾಫ್ ಕಿಲೋ ಓಕೆ. ಇವ್ರ ಹತ್ರ ತಗೊಳ್ತಿದ್ದೀವಿ ಮೀನನ್ನ. ಇವ್ರ ಭಾರಿ ಕಾಸ್ಟ್ಲಿ ಇದೆ ಗುರು. ಫ್ರೆಶ್ ಅಂತ ಏನು ಕಡಿಮೆ ಇಲ್ಲ, ಫಿಶ್ಗಳು ಹೆವಿ ಕಾಸ್ಟ್ಲಿ ಇದೆ ಇಲ್ಲಿ. ಬಟ್ ಫ್ರೆಶ್ ಸಿಗುತ್ತೆ, ಅದೊಂದೇ ಖುಷಿ. ನೋಡೋಣ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ. You are from which place? You are from which place? Country, your country. You are from Egyptian. Ah, nice. What's your name? Abu Mahmoud. Okay, good. عندي ابو كيلو، ده كيلو 4.5. وده لحد 750 جرام، ده 4 دينار، وهي 3.5. ಇವ್ರ ಹತ್ರ ಇಂಗ್ಲೀಷ್ ಮಾತಾಡ್ಬೇಕಂದ್ರೆ ತುಂಬ ಕಷ್ಟ ಗುರು. ಅವ್ರಿಗೆ ಇಂಗ್ಲೀಷ್ ಅದು ಸರಿಗೆ ಅರ್ಥ ಆಗಲ್ಲ. ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ಬಟ್ ಆದರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅದೊಂದು ಖುಷಿ ವಿಚಾರ. ಏನು ಸಮಸ್ಯೆ ಇಲ್ಲ. ಬಟ್ ಎಲ್ಲರೂ ಕೂಡ ಹಾಗೆ ರೆಸ್ಪಾನ್ಸ್ ಮಾಡಲ್ಲ. ನಾನಿಲ್ಲಿ 2 ಕೇರಳದವ್ರು ನೋಡಿದ್ದೆ, ಅವ್ರು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಈಜಿಪ್ಷಿಯನ್ ಮಾತ್ರ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ನನಗೆ ಖುಷಿ ಆಯ್ತು ಇವ್ರ ಹತ್ತು ಮಾತಾಡಿದ ರೀತಿ ನೋಡಿಲ್ಲ. ಥ್ಯಾಂಕ್ ಯು.
ಮಾರ್ಕೆಟ್ನ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಗುರು. ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಹೊರಗಡೆ ಮತ್ತು ಇನ್ಸೈಡ್ ಎಲ್ಲ ನೋಡೋಕ್ಕೆ. ನಮ್ಮ ಕನ್ನಡದವ್ರು ತುಂಬ ಜನ ಇದ್ದೀರ ಅಂತ ಗೊತ್ತು ಕುವೈತಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ ನೋಡಿ. ಅಮೀರ್ ಹಾಸ್ಪಿಟ್ಲ್ ಮುಂದೆನೇ ಇದೆ ಇದು. ಸಿಗೋಣ ಗುರು ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.